ದಿನೇ ದಿನೇ ಮೆಟ್ರೋದಲ್ಲಿ ನಿಯಮಗಳ ಉಲ್ಲಂಘನೆ ವಿಪರೀತ ಆಗ್ತದೆ. ಒಂದು ವರ್ಷದಲ್ಲಿ ಮೆಟ್ರೋದಲ್ಲಿ 98.160 ಸಾರಿ 98,160 ಅದು 98,160 ಪ್ರಕರಣ ದಾಖಲಾಗಿದೆ. ಒಂದು ವರ್ಷದಲ್ಲಿ ಮೆಟ್ರೋ ರೈಲಿನಲ್ಲಿ ಪ್ರಯಾಣಿಸುವಾಗ ನಿಯಮ ಉಲ್ಲಂಘನೆಗಳ ನಂಬರ್ಸ್ ಜಾಸ್ತಿ ಆಗ್ತಾ ಇದೆ. ಮ್ಯೂಸಿಕ್ ಕೇಳೋದು, ಅಂದ್ರೆ ಇಯರ್ಫೋನ್ ಏನೋ ಹಾಕೊಳ್ಳಲ್ಲ, ಜೋರಾಗಿ ಸೌಂಡ್ ಕೊಟ್ಕೊಳ್ಳೋದು, ಊಟ ಮಾಡೋದಲ್ಲಿ ತಂಬಾಕು ಸೇವನೆಯ ಪ್ರಕರಣಗಳು ಹೆಚ್ಚು ಆಗ್ತಾ ಇದೆ. ವಿಕಲಚೇತನರಿಗೆ ಸೀಟನ್ನು ಬಿಟ್ಕೊಡಲ್ಲ, ಪ್ರೆಗ್ನೆಂಟ್ ಲೇಡೀಸ್ ಹೋದ್ರೆ ಅವ್ರಿಗೂ ಕೂಡ ಬಿಟ್ಕೊಡಲ್ಲ, ವಯಸ್ಸಾಗಿರೋರು ಹೋದ್ರೂ ಕೂಡ ಕ್ಯಾರೆ ಅನ್ನಲ್ಲ, ಸುಮ್ ಕುತ್ಕೋಬಿಡ್ತಾರೆ ಬ್ಯಾಗ್ ಹಾಕೊಂಡು. ಸೊ ಪ್ರಕರಣಗಳ ತಡೆಗೆ ಇದೀಗ BMRCL ವಿಶೇಷ ಜಾಗೃತಿ ಅಭಿಯಾನವನ್ನ ಮಾಡ್ತಾ ಇದೆಯಂತೆ. ಇಬ್ಬರು ಗೃಹ ರಕ್ಷಕರನ್ನ ಒಳಗೊಂಡ ವಿಶೇಷ ಟೀಮ್ ಅನ್ನ ರಚನೆ ಮಾಡ್ತಾರೆ. ಡೆಫಿನೆಟ್ಲಿ ಎಸ್, ಈಗ ರೂಲ್ಸ್ಗಳ ಉಲ್ಲಂಘನೆ ಅಂದ್ರೆ ಚಿಕ್ಕ ಪುಟ್ಟದನ್ನು ಕೂಡ ಕನ್ಸಿಡರ್ ಮಾಡಬೇಕಾಗುತ್ತೆ. ಫಸ್ಟ್ ಆಫ್ ಆಲ್ ಅಲ್ಲಿ ಯಾವುದೇ ರೀತಿಯ ಊಟ ತಿಂಡಿ ಚಿಪ್ಸು ಸ್ನ್ಯಾಕ್ಸ್ ಏನು ತಿನ್ನಂಗಿಲ್ಲ. ಮ್ಯೂಸಿಕ್ನ ಅಂದ್ರೆ ಅಕ್ಕಪಕ್ಕದಲ್ಲಿರೋರಿಗೆ ಡಿಸ್ಟರ್ಬ್ ಆಗೋ ರೀತಿಯಲ್ಲಿ ಹಾಕೊಳ್ಳಂಗಿಲ್ಲ. ಆಮೇಲೆ ಸುಮ್ಮನೆ ಫೋಟೋಸ್ನ ತೆಗೆಯೋದು, ಓಕೆ, ಮತ್ತಷ್ಟು ಮಾಹಿತಿ ನನ್ನ ಕಲೀಗ ಸಂಗಮೇಶ್ ನೀಡ್ತಾರೆ. ಸಂಗಮೇಶ್, ನಮ್ಮ ಮೆಟ್ರೋ ನಮಗೆ ವರವಾಗುತ್ತೆ ಅಂದ್ರೆ ಬರ್ತಾ ಬರ್ತಾ ಶಾಪ ಆಗ್ತಾ ಇದೆಯಾ ಅಂತ ಅನ್ಸುತ್ತೆ. ಒಂದು ವಿಪರೀತ ದರ ಏರಿಕೆ, ಅದು ಅವ್ರ ತಲೆನೋವು, ಬಟ್ ನಮ್ಮೇಲೆ ಭಾರ ಆಗ್ತಾ ಇದ್ದಾರೆ. ಎರಡನೇದು ನೋಡಿದ್ರೆ ಈ ರೀತಿಯ ಒಂದು ಅಪರಾಧಗಳ ನಂಬರ್ಸ್ ಜಾಸ್ತಿ ಆಗ್ತಾ ಇದೆ ಅಂತಿದ್ದಾರೆ. ಸೊ ಕಂಟ್ರೋಲಿಗೆ ಏನು ಪ್ರೋಸೆಸ್, ಇವಾಗ ಯಾವ್ದಕ್ ಮುಂದಾಗ್ತಾ ಇದ್ದಾರೆ, ಹೆಂಗೆ? ಎಸ್ ವಿದ್ಯೆಯನ್ನು ನಮ್ಮ ಮೆಟ್ರೋದಲ್ಲಿ ಒಂದು ಕಡೆ ದರ ಏರಿಕೆಯ ಒಂದು ಜನರಿಗೆ ಬಿಸಿ ಮುಡ್ತಾ ಇದ್ದರೆ, ಮತ್ತೊಂದು ಕಡೆ BMRCL ಏನು ಹೇಳ್ತಾ ಇದೆ ಅಂದರೆ ಕೆಲವು ವ್ಯಕ್ತಿಗಳು ಬಂದು ಇಲ್ಲಿ ನಮ್ಮ ಮೆಟ್ರೋದ ನಿಯಮಗಳನ್ನು ಉಲ್ಲಂಘನೆ ಮಾಡ್ತಾ ಇದ್ದಾರೆ ಅಂತ ಹೇಳ್ತಾ ಇದೆ. ಕಳೆದ ಒಂದು ವರ್ಷದಷ್ಟೇ ಒಂದು ಟೀಮನ್ನು ರಚನೆ ಮಾಡ್ತಾರೆ. ಆ ಟೀಮಲ್ಲಿ ಇಬ್ಬರು ಹೋಮ್ ಗಾರ್ಡ್ಗಳಲ್ಲಿ ಏನು ರಚನೆ ಮಾಡಿ ಯಾವ್ಯಾವ ನಿಯಮಗಳನ್ನು ಉಲ್ಲಂಘನೆ ಮಾಡ್ತಾ ಇದ್ದಾರೆ ಅಂತ ಒಂದು ಗಮನ ಹರಿಸ್ತಾರೆ. ಅದರಲ್ಲೂ ಪ್ರಮುಖವಾಗಿ ಯಾರು ಹೆಡ್ಫೋನ್ ಇಲ್ಲದೆ ಸಂಗೀತಗಳನ್ನು ಕೇಳುವುದು, ಮತ್ತು ಹಿರಿಯರಿಗೆ ಒಂದು ಕೂಡಲು ಒಂದು ಆಸನವನ್ನು ನೀಡುವುದು, ಜೊತೆಗೆ ತಂಬಾಕು ಉತ್ಪನ್ನಗಳನ್ನು ಸೇವನೆ ಮಾಡುವುದು, ಹೀಗೆ ವಿವಿಧ ಚಟುವಟಿಕೆಗಳನ್ನು ನಮ್ಮ ಮೆಟ್ರೋದ ನಿಯಮಗಳನ್ನು ಉಲ್ಲಂಘನೆ ಮಾಡ್ತಾರೆ ಅಂತ ಸುಮಾರು 98,000ಕ್ಕೂ ಅಧಿಕ ಪ್ರಕರಣಗಳನ್ನು ದಾಖಲಾಗಿವೆ ಅಂತ ನಮ್ಮ ಮೆಟ್ರೋ ಒಂದು ಪ್ರಕಟಣೆಯ ಮೂಲಕ ತಿಳಿಸಿದೆ. ಜೊತೆಗೆ ಈ ಯಾರ್ಯಾರು ಇಂಥ ನಿಯಮಗಳನ್ನು ಉಲ್ಲಂಘನೆ ಮಾಡ್ತಾರೆ, ಒಂದು ರೈಲ್ವೆ ಇಲಾಖೆಯ ಒಂದು ಕಾಯ್ದೆ ಅಡಿಯಲ್ಲಿ ಸುಮಾರು 50,000 ರಿಂದ 5,000 ರೂಪಾಯಿ ದಂಡ ವಿಧಿಸುವ ಒಂದು ನಿಯಮವಿದ್ದು, ಆ ನಿಯಮದಲ್ಲಿ ಯಾರ್ಯಾರು ಈ ರೀತಿ ಮಾಡ್ತಾರೆ ಅಂತ ಒಂದು ಅವಕಾಶವಿದ್ದು ಆ ದಂಡ ವಿಧಿಸಲು ಮುಂದಾಗಿದ್ದಾರೆ. ಜೊತೆಗೆ ಇನ್ನೂ ಯಾವ ಒಂದು ಉಲ್ಲಂಘನೆ ಮಾಡ್ತಾರೋ ಆ ಉಲ್ಲಂಘನೆಗೆ ಎಷ್ಟು ಅಮೌಂಟನ್ನು ದಂಡ ವಿಧಿಸಬೇಕು ಅಂತ ಇನ್ನು ನಮ್ಮ ಮೆಟ್ರೋವನ್ನು ತಿಳಿಸಿಲ್ಲ. ಜೊತೆಗೆ ಈ ರೀತಿಯಾಗಿ ಮಾಡಿದ ಘಟನೆಗಳಿಗೆ ಕೆಲವರು ಎಲ್ಲ ರಾಜ್ಯಗಳಿಂದ ಬಂದ ನಮ್ಮ ಮೆಟ್ರೋದಲ್ಲಿ ಪ್ರಯಾಣ ಮಾಡ್ತಾರೆ. ಆದರೆ ಕೆಲವು ವ್ಯಕ್ತಿಗಳು ಮಾಡುವ ಒಂದು ನಿಯಮ ಉಲ್ಲಂಘನೆ ಮಾಡುವುದರಿಂದ ಎಲ್ಲ ವ್ಯಕ್ತಿಗಳಿಗೆ ಈ ನೆಗೆಟಿವ್ ಒಂದು ರೆಸ್ಪಾನ್ಸ್ ಬರ್ತಾ ಇದೆ. ಹೀಗಾಗಿ ಮುಂದಿನ ದಿನಗಳಲ್ಲಿ ನಮ್ಮ ಮೆಟ್ರೋ ಯಾವ ರೀತಿ ಕ್ರಮ ತೆಗೆದುಕೊಳ್ಳುತ್ತೆ ಅಂತ ಕಾದು ನೋಡಬೇಕಾಗಿದೆ. ವಿದ್ಯಾ, ಥ್ಯಾಂಕ್ ಯು ಡೀಟೇಲ್ಸ್ಗೆ ಸಂಗಮೇಶ್.